ಪತ್ರಿಕೆ ಹೆಸರಿನಲ್ಲಿ ಬ್ಲಾಕ್ಮೇಲ್ ಮಾಡುವವರು ಪತ್ರಕರ್ತರಲ್ಲ, ಅವರು ಕಿಸೆ ಕತ್ತರಿಸುವ ಪತ್ರಕರ್ತರು ಎಂದು ನಗರ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ವಿಜಯಪುರ ಪೊಲೀಸ್ ಪರೇಡ್ ಮೈದಾನ ಹತ್ತಿರ ಪೊಲೀಸ್ ಸಮುದಾಯ ಭವನದಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಆಯೋಜಿಸಲಾಗಿದ್ದ ಪತ್ರಿಕಾ ದಿನಾಚರಣೆ ಹಾಗೂ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವರಾದ ಎಂ.ಬಿ. ಪಾಟೀಲ್ ಮಾತನಾಡಿದರು. ಈ ಸಂದರ್ಭದಲ್ಲಿ ಕಾನಿಪ ರಾಜ್ಯ ಅಧ್ಯಕ್ಷ ಶಿವಾನಂದ ತಗಡೂರ್, ಜಿಲ್ಲಾಧಿಕಾರಿ ಟಿ. ಭೂಬಾಲನ್, ಎಸ್ಪಿ ಋಷಿಕೇಶ್ ಸೋನಾವನೆ, ಕಾನಿಪ ಜಿಲ್ಲಾ ಅಧ್ಯಕ್ಷ ಸಂಗಮೇಶ್ ಚೂರಿ ಸೇರಿದಂತೆ ಕಾನಿಪ ಪದಾಧಿಕಾರಿಗಳು ಹಾಗೂ ಜಿಲ್ಲೆಯ ಪತ್ರಕರ್ತರು ಭಾಗವಹಿಸಿದ್ದರು. ಬಹುಶಃ ಒಂದು ವರ್ಷದಿಂದ ಏನಾರ ಜಿಲ್ಲಾದಾಗ ಒಂದು ಪತ್ರಕರ್ತರ ಸಂಘ ಕಾರ್ಯನಿರತ ಅಷ್ಟೇ ತಿಳ್ಕೊಳ್ಳಿ. ಬ್ಲ್ಯಾಕ್ ಮೇಲ್ ಮಾಡೋರಲ್ಲ, ಒಂದು ಹಿಂಗೆ ಹಿಡ್ಕೊಂಡು ಅಡ್ಡಾಡಿ ಆಫೀಸ್ ಅಡ್ಡಾಡಿ ಎಂಥವ್ರು ಕಾರ್ಯನಿರತರ ಆಗುದಿಲ್ಲ. ಅವರು ಕಿಸೆ ಕತ್ತರಿಸೋ ಪತ್ರಕರ್ತರ ಆಗ್ತಾರೆ. ಯಾಕಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರೇ ಹೇಳಿದ್ರು, ಭಾಳ ಪ್ರಾಮಾಣಿಕವಾಗಿ ಹೇಳಿದ್ರು, ಏನು ಇವತ್ತು ಪತ್ರಕರ್ತರ ಪರಿಸ್ಥಿತಿ ಏನಿದೆ, ಪ್ರಾಮಾಣಿಕ ಪತ್ರಕರ್ತರು ಏನಲ್ಲ, ಅದ್ರ ಬಗ್ಗೆ ಇವತ್ತು ಏನಾರ ವಿಜಯಪುರ ಜಿಲ್ಲೆಯಲ್ಲಿ ನಮ್ಮ ಸಂಗಮೇಶ್ ಚೂರಿ ಅವರು ಈ ಜಿಲ್ಲಾ ಅಧ್ಯಕ್ಷರಾದ್ಮೇಲೆ ಒಂದು ಹೊಸ ಹುರುಪು ಬಂದಿದೆ ಪತ್ರಕರ್ತರ ಸಂಘಕ್ಕೆ. ಆ ಒಂದು ಸಂಘದ ಎಲ್ಲ ಪದಾಧಿಕಾರಿಗಳೇ ವಿಜಯಪುರ ಜಿಲ್ಲೆಯ ಎಲ್ಲ ಜಿಲ್ಲಾ ಮೂಲೆಗಳನ್ನು ನಮ್ಮಂತ ಎಲ್ಲ ಪತ್ರಕರ್ತ ಬಂಧು ಬಗೆಹರಿ ಹಾಗೂ ಹಿರಿಯರೇ ಸಜ್ಜನರೇ, ನಾನು ಹೆಚ್ಚಿಗೆ ಸಮಯ ತಗೊಳ್ಳಾದ್ರೆ ಈಗಾಗಲೇ ನಮಗೂ ಸಹ ಎಷ್ಟು ಖುಷಿ ಆಗ್ತದಂದ್ರೆ, ನಾವು ಬೇರೆ ಬೇರೆ ಜಿಲ್ಲೆಗೆ ಹೋದಾಗ ಪತ್ರಕರ್ತರು ನಮ್ಗೆ ಕೇಳ್ತಾರೆ, ಏನು ನಾವು ಬಿಜಾಪುರ ಬಂದಿದ್ದೀವಿ ಕಾರ್ಯಕ್ರಮದಾಗ ಭಾಳ ವ್ಯವಸ್ಥೆ ಮಾಡಿದ್ದೀವಿ ಬಿಜಾಪುರದವತ್ತೆ, ನಿಮ್ಮ ಆತಿಥ್ಯ ಭಾಳ ಒಳ್ಳೆಯದಿತ್ತು ಅಂತ ಹೇಳಿ ಹೇಳಿದಾಗ ಮಕ್ಕಳ ಭವಿಷ್ಯಕ್ಕಾಗಿ ದೇಶ ಪ್ರಗತಿಗಾಗಿ ದುಡಿಯಬೇಕರಿಂದ ದುಡಿಯಬೇಕು. ದೊಡ್ಡ ಪುಟ್ಟನಾಗಿ ತಿರುಗಬೇಕಲ್ಲ ಮೋಸ ವಸ್ತುವಿನಲ್ಲಿ ಸಮಯ ಕಳೆಯಬೇಕು. ಗತಿಸುವ ಸಮಯ ಗತಿಸುವುದ ಮನಸ್ಸು